ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಕಾಂಗ್ರೆಸ್ ಕಳೆ ಬೀಜ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಿಮಗೂ ಆ ರೆಸಿಪಿ ತೋರಿಸ್ತೀನಿ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು 2 ಲೋಟ ಕಳೆ ಬೀಜ ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೇ ಯೂಸ್ ಮಾಡಿ, ಪರವಾಗಿಲ್ಲ. ನಾನು ಸಾಯಂಕಾಲ ಚಾಟ್ಗೋಸ್ಕರ ಮಾಡ್ತಿದ್ದೀನಿ, ಹಾಗಾಗಿ 2 ಲೋಟ ಸಾಕು. ಈಗ ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಒಟ್ಟಿನಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಡ್ರೆ, ಹೈ ಫ್ಲೇಮ್ ಮಾತ್ರ ಇಟ್ಕೋಬೇಡಿ. ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಇದು ಆಗಿದೆ ನೋಡಿ, ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಲೋ ಫ್ಲೇಮಲ್ಲೇ ಮಾಡಿಕೊಡ್ರೆ, ಹೈ ಫ್ಲೇಮ್ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ. ಇದಿಲ್ಲ ಆಗಿದೆ ನೋಡಿ, ಸಾಕು. ಇಷ್ಟು ಮಾತ್ರ, ಸ್ವಲ್ಪ ಪುಡಿ ಒಟ್ಟೆಲ್ಲ ಬರ್ತಿದೆಯಲ್ಲ, ಇಷ್ಟಾದರೆ ಸಾಕು. ಒಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೊಂದು ಮಸಾಲೆ ರೆಡಿ ಮಾಡೋಣ ಬನ್ನಿ. ಈಗ ಒಂದು ಅರ್ಧ ಸ್ಪೂನ್ ಸಕ್ಕರೆ ಪುಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸಕ್ಕರೆ ಪುಡಿ ಇಲ್ಲ ಅನ್ನೋರು ಸಕ್ಕರೆನೇ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಎಣ್ಣೆಲಿ ಹುರ್ಕೊತೀವಲ್ಲ, ಅದು ಸ್ವಲ್ಪ ಇದಾಗುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ. ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು, ಹಾಗೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಎರಡೂ ಅಷ್ಟೇ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪನೂ ಗಂಟಿರಬಾರ್ದು, ಹಾಗಾಗಿ ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಳೆ ಬೀಜ ಒಟ್ಟೆಲ್ಲ ತೆಗೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ. ಒಟ್ಟಿರಬಾರ್ದು, ಅಷ್ಟು ನೀಟಾಗಿ ಇಟ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಒಗ್ಗರಣೆಗೋಸ್ಕರ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಾತ್ರ ಬಿಡಬೇಡಿ, ಓಕೆನಾ? ಫುಲ್ ವೀಡಿಯೋ ನೋಡಿ. ಹಾಗೆ ಇವಾಗ ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊತಾ ಇಲ್ಲ ಕರಿಬೇವಿನ ಸೊಪ್ಪು, ನಾವು ಮನೇಲಿ ಯಾರು ತಿನ್ನಲ್ಲ ಅಂತ. ಈಗ ಕಡಲೆ ಬೀಜ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಎಣ್ಣೆ ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು. ಇದು ಸಾಯಂಕಾಲ ಚಾಟ್ಗಂತೂ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸೇಮ್ ಚಿರುಮುರಿಗೆಲ್ಲ ಏನೇನು ಹಾಕ್ತೀವೋ ಅದನ್ನು ಹಾಕಿ ಮಾಡ್ಕೋಬೋದು. ಚಾಟು ಚೆನ್ನಾಗಿರುತ್ತೆ, ಹಿಂಗೆ ತಿಂದರೂ ಚೆನ್ನಾಗಿರುತ್ತೆ. ಕಡಲೆಪುರಿ ಯೂಸ್ ಮಾಡಬಾರ್ದು. ಅದೇ ಥರ ಏನೇನು ಹಾಕ್ತೀವೋ ಅದು ಹಾಕಿದ್ರೆ ಸಾಕು. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದ್ದೀನಿ. ಚಾಟ್ಗೆ ಆಲ್ಮೋಸ್ಟ್ ಎಲ್ಲರೂ ಚಾಟ್ ಮಸಾಲ ಯೂಸ್ ಮಾಡ್ತೀವಲ್ವ, ಹಾಗಾಗಿ. ಇನ್ನು ಯಾವ್ದಾರು ಬೇರೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸ್ತೀನಿ, ಓಕೆನಾ? ಇಲ್ಲೇ ರೆಡಿ ಆಗಿದೆ ನೋಡಿರಿ. ಒಟ್ಟಿನಲ್ಲಿ ಎಣ್ಣೆ ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಂಡು ಒಂದು ವಾರ 15 ದಿನ, ಆ ವಾರವರೆಗೂ ಇರಲ್ಲ, ಅಷ್ಟು ಬೇಗ ಖಾಲಿಯಾಗಿ ಹೋಗುತ್ತೆ. ಇಟ್ಕೊಂಡು ಯೂಸ್ ಮಾಡ್ಬೋದು. ಒಂದು ತಿಂಗಳವರೆಗೂ ಬೇಕಾದರೆ ಸ್ಟೋರೇಜ್ಗಿರುತ್ತೆ, ಏನೂ ಆಗೋಲ್ಲ. ಹಾಗಾಗಿ ನೋಡಿ, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.